ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಕಾಸ್ಟ್ ಔಟ್ಪುಟ್ ರಿಲೇಷನ್ಸ್ ಇನ್ ಶಾರ್ಟ್ ರನ್ ಎಂಬ ವಿಷಯವಾಗಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸನ್ನು ನೋಡೋಣ. ಪ್ರಾಕ್ಟಿಕಲ್ಸ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಕಾಸ್ಟ್ ಔಟ್ಪುಟ್ ರಿಲೇಷನ್ಸ್ ಅಂದರೆ ಏನು? ಒಂದು ವಸ್ತುವಿನ ಉತ್ಪಾದನೆ ಮಾಡಬೇಕು ಅಂದರೆ ಅದಕ್ಕೆ ಕಚ್ಚಾ ವಸ್ತುಗಳು ಅಂದರೆ ರಾ ಮೆಟೀರಿಯಲ್ಸ್, ಎಲೆಕ್ಟ್ರಿಸಿಟಿ, ಬಿಲ್ಡಿಂಗ್, ಮೆಷಿನರೀಸ್ ಈ ಥರ ಖರ್ಚನ್ನು ನಾವು ಮಾಡಿ ಒಂದು ವಸ್ತುವಿನ ಉತ್ಪಾದನೆ ಮಾಡಬೇಕಾಗತ್ತೆ. ಸೊ ಒಂದು ವಸ್ತುವಿನ ಉತ್ಪಾದನೆ ಮಾಡಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಸ್ಟಡಿ ಮಾಡೋದಕ್ಕೆ ಕಾಸ್ಟ್ ಅನಾಲಿಸಿಸ್ ಅಂತ ಕರೀತಾರೆ. ಆ ಖರ್ಚು, ದ ಕಾಸ್ಟ್ ಆ್ಯಂಡ್ ಔಟ್ಪುಟ್ ರಿಲೇಷನ್ಸ್ ಹೇಗಿರುತ್ತೆ ಅಂದರೆ ಒಂದು ಲಾಂಗ್ ರನ್, ಇನ್ನೊಂದು ಶಾರ್ಟ್ ರನ್. ಶಾರ್ಟ್ ರನ್ನಲ್ಲಿ ರಾ ಮೆಟೀರಿಯಲ್ಸ್, ಮಷಿನರೀಸ್ ಇದೆಲ್ಲ ಏನಾಗುತ್ತೆ, ತುಂಬ ವೇರಿಯೇಷನ್ ಆಗುತ್ತೆ. ಬಟ್ ಲಾಂಗ್ ರನ್ನಲ್ಲಿ ಯಾವುದು ವೇರಿಯೇಷನ್ ಆಗೋದಿಲ್ಲ, ಆಲ್ಮೋಸ್ಟ್ ರಿಮೇನ್ ಫಿಕ್ಸ್ಡ್ ಇರುತ್ತೆ. ಸೊ ಕಾಸ್ಟ್ ಆ್ಯಂಡ್ ಔಟ್ಪುಟ್ ರಿಲೇಷನ್ಸ್ ಇನ್ ಶಾರ್ಟ್ ರನ್ನಲ್ಲಿ ನೋಡಿದಾಗ ನಾವು ಕಾಸ್ಟನ್ನು ಮೂರು ವಿಧವಾಗಿ ನೋಡ್ಬೋದು. ದೆರ್ ಆರ್ 3 ಟೈಪ್ಸ್ ಆಫ್ ಕಾಸ್ಟ್. Mainly 2 types, one fixed cost and variable cost. So variable cost and fixed cost is called total cost. So in short run, the short run total cost in short run production ಅಂದರೆ ಅಲ್ಪಾವಧಿಯ ಪ್ರೊಡಕ್ಷನ್ನಲ್ಲಿ ಎಷ್ಟು ಕಾಸ್ಟ್ ಇರುತ್ತೆ ಅಂದರೆ ಫಸ್ಟ್ ಟೋಟಲ್ ಕಾಸ್ಟ್, ಫಿಕ್ಸ್ಡ್ ಕಾಸ್ಟ್, ವೇರಿಯಬಲ್ ಕಾಸ್ಟ್. ಟೋಟಲ್ ಕಾಸ್ಟ್ ಅಂದರೆ total of fixed cost and variable cost. So TC equals fixed cost plus variable cost. Fixed cost ಅಂತಂದರೆ ಇಟ್ಸ್ ರಿಮೈನ್ ಕಾನ್ಸ್ಟಂಟ್ ಈವನ್ ಇನ್ ದ ಡ್ಯೂರಿಂಗ್ ದ ಪ್ರೊಡಕ್ಷನ್ ಪ್ರಾಸೆಸ್. ವಸ್ತುವಿನ ಉತ್ಪಾದನೆ ಮಾಡುವಾಗ ಅಂದರೆ ವಸ್ತುವಿನ ಎ ಪ್ರೊಡಕ್ಷನ್ 1 2 3 4 1 unit is produced, 2 unit is produced, 5 unit is produced, 6 unit is produced, 15 unit is produced, whatever. The fixed cost remain constant. Fixed cost ಏನಾಗುತ್ತೆ, ಚೇಂಜ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ರೆಂಟ್ ಆಫ್ ದ ಬಿಲ್ಡಿಂಗ್ ಕಟ್ಟಲೇಬೇಕಾಗುತ್ತೆ, ಮ್ಯಾನೇಜರ್ ಸ್ಯಾಲ್ರಿ ಕೊಡಲೇಬೇಕಾಗುತ್ತೆ. ಸೊ ಇದೆಲ್ಲ ಫಿಕ್ಸ್ಡ್ ಕಾಸ್ಟ್, ಚೇಂಜ್ ಆಗೋದಿಲ್ಲ. ಮೂರನೇದು ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ಅಂದರೆ ಇಟ್ ಈಸ್ ಚೇಂಜಿಂಗ್ ಅಲಾಂಗ್ ವಿತ್ ದ ಯೂನಿಟ್ ಪ್ರೊಡ್ಯೂಸ್ಡ್. ಎಷ್ಟು ಯೂನಿಟ್ ಪ್ರೊಡಕ್ಷನ್ ಆಗುತ್ತೆ ಆ ಥರ ವೇರಿಯಬಲ್ ಕಾಸ್ಟ್ ಏನಾಗುತ್ತೆ ಅಂದರೆ ಚೇಂಜ್ ಆಗುತ್ತೆ. So variable cost is we can calculate like output in units into cost per unit. ಎಷ್ಟು ಯೂನಿಟ್ ಪ್ರೊಡ್ಯೂಸ್ ಆಗಿದೆ, ಒಂದು ಯೂನಿಟ್ಗೆ ಎಷ್ಟು ಖರ್ಚಾಗುತ್ತೆ ಅದನ್ನು ವೇರಿಯಬಲ್ ಕಾಸ್ಟ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ರಾ ಮೆಟೀರಿಯಲ್ಸ್, ಲೇಬರ್ ಇದೆಲ್ಲ ಏನಾಗುತ್ತೆ ಅಂದರೆ ಒಂದು ವಸ್ತುವಿನ ಉತ್ಪಾದನೆ ಆದರೆ ಅದರ ರಾ ಮೆಟೀರಿಯಲ್ ಎಷ್ಟು ತೊಗೊಂಡಿದ್ದೀವೋ ಅಷ್ಟು. 2 ವಸ್ತುವಿನ ಉತ್ಪಾದನೆ ಅಂದರೆ 2 kg, 3 ವಸ್ತುವಿನ ಉತ್ಪಾದನೆ ಅಂದರೆ 3 kg. ಹಾಗೆಯೇ ರಾ ಮೆಟೀರಿಯಲ್ಸ್ ವೇರಿಯಬಲ್ ಆಗುತ್ತೆ. ಸೊ ಇಂಥ ಒಂದು ಖರ್ಚುಗಳಿಗೆ ವೇರಿಯಬಲ್ ಕಾಸ್ಟ್ ಅಂತ ಕರೀತಾರೆ. ವೇರಿಯಬಲ್ ಕಾಸ್ಟ್ ಕಂಡುಹಿಡಿಯೋದು ಹೇಗೆ ಅಂದರೆ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಇಂಟು ಔಟ್ಪುಟ್. ಎಷ್ಟು ಔಟ್ಪುಟ್ ಆಗಿದೆ, ಎಷ್ಟು ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಎಕ್ಸ್ಪೆಂಡ್ ಆಗಿದೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ವೇರಿಯಬಲ್ ಕಾಸ್ಟ್ ಬರುತ್ತೆ. ಅಥವಾ ವೇರಿಯಬಲ್ ಕಾಸ್ಟ್ ಈಕ್ವಲ್ಸ್ ಟೋಟಲ್ ಆಫ್ ಮಾರ್ಜಿನಲ್ ಕಾಸ್ಟ್. ಮಾರ್ಜಿನಲ್ ಕಾಸ್ಟ್ನ ಟೋಟಲ್ಗೆ ವೇರಿಯಬಲ್ ಕಾಸ್ಟ್ನ ಕ್ಯಾಲ್ಕುಲೇಷನ್ ಮಾಡ್ಬೋದು. ಇನ್ನು ಶಾರ್ಟ್ ರನ್ ಟೋಟಲ್ ಕಾಸ್ಟ್ ನೋಡಿದ್ವಿ. ಶಾರ್ಟ್ ರನ್ ಆ್ಯಾವ್ರೇಜ್ ಕಾಸ್ಟ್. ಆ್ಯಾವ್ರೇಜ್ ಕಾಸ್ಟ್ ಎಷ್ಟಾಗುತ್ತೆ ಅಂದರೆ ಆ್ಯಾವ್ರೇಜ್ ಕಾಸ್ಟ್ ಯಾವುದು ಅಂತಂದರೆ ಆ್ಯಾವ್ರೇಜ್ ವೇರಿಯಬಲ್ ಕಾಸ್ಟ್ ಅಂದರೆ 1 ಯೂನಿಟ್ ಪ್ರೊಡ್ಯೂಸ್ ಆದರೆ ಎಷ್ಟು ಆ್ಯಾವ್ರೇಜ್ ಕಾಸ್ಟ್, 2 ಯೂನಿಟ್ ಪ್ರೊಡ್ಯೂಸ್ ಆದರೆ ಎಷ್ಟು ಆ್ಯಾವ್ರೇಜ್ ಕಾಸ್ಟ್ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಅದರಲ್ಲಿ ಆ್ಯಾವ್ರೇಜ್ ವೇರಿಯಬಲ್ ಕಾಸ್ಟ್, ಆ್ಯಾವ್ರೇಜ್ ಫಿಕ್ಸ್ಡ್ ಕಾಸ್ಟ್, ಆ್ಯಾವ್ರೇಜ್ ಟೋಟಲ್ ಕಾಸ್ಟ್ ಆ್ಯಂಡ್ ಮಾರ್ಜಿನಲ್ ಕಾಸ್ಟ್ 4 ಕ್ಯಾಲ್ಕುಲೇಷನ್ ಮಾಡಬೇಕು. ಫಸ್ಟ್ ಒನ್ ಆ್ಯಾವ್ರೇಜ್ ವೇರಿಯಬಲ್ ಕಾಸ್ಟ್ ಅಂದರೆ ಟೋಟಲ್ ವೇರಿಯಬಲ್ ಕಾಸ್ಟ್ ಇನ್ TVC ಇದೆ, TVC ಡಿವೈಡ್ ಬೈ ಔಟ್ಪುಟ್. ಟೋಟಲ್ ವೇರಿಯಬಲ್ ಕಾಸ್ಟ್ ಡಿವೈಡ್ ಬೈ ಔಟ್ಪುಟ್. ದೆನ್ ಆ್ಯಾವ್ರೇಜ್ ಫಿಕ್ಸ್ಡ್ ಕಾಸ್ಟ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಡಿವೈಡ್ ಬೈ ಔಟ್ಪುಟ್, ಆರ್ FC ಡಿವೈಡ್ ಬೈ ಔಟ್ಪುಟ್ ಈಕ್ವಲ್ಸ್ ಆ್ಯಾವ್ರೇಜ್ ಫಿಕ್ಸ್ಡ್ ಕಾಸ್ಟ್. ಆ್ಯಾವ್ರೇಜ್ ಟೋಟಲ್ ಕಾಸ್ಟ್ ಆರ್ ಆ್ಯಾವ್ರೇಜ್ ಕಾಸ್ಟ್ ಅಂದರೆ ಟೋಟಲ್ ಕಾಸ್ಟ್ ಡಿವೈಡ್ ಬೈ ಔಟ್ಪುಟ್. ಸೊ ಮಾರ್ಜಿನಲ್ ಕಾಸ್ಟ್ ಅಂದರೆ ಏನು? ಮಾರ್ಜಿನಲ್ ಕಾಸ್ಟ್ ಅಂದರೆ 1 ಯೂನಿಟ್ ಅಡಿಷ್ನಲ್ ಆಗಿ ಪ್ರೊಡ್ಯೂಸ್ ಮಾಡಿದ್ರೆ ಎಷ್ಟು ಖರ್ಚಾಗುತ್ತೆ ಅಂತ ಕೇಳೋದಕ್ಕೆ ಮಾರ್ಜಿನಲ್ ಕಾಸ್ಟ್ ಅಂತ ಕರೀತಾರೆ. ಫಾರ್ಮುಲಾ TCN - TCN - 1.
ಸೊ ಕಾಸ್ಟ್ ಔಟ್ಪುಟ್ ರಿಲೇಷನ್ಸ್ ಇನ್ ಶಾರ್ಟ್ ರನ್ನಲ್ಲಿ ಟೋಟಲ್ ಕಾಸ್ಟ್, ಫಿಕ್ಸ್ಡ್ ಕಾಸ್ಟ್, ವೇರಿಯಬಲ್ ಕಾಸ್ಟ್, ಆವ್ರೇಜ್ ವೇರಿಯಬಲ್ ಕಾಸ್ಟ್, ಆವ್ರೇಜ್ ಫಿಕ್ಸ್ಡ್ ಕಾಸ್ಟ್, ಆವ್ರೇಜ್ ಟೋಟಲ್ ಕಾಸ್ಟ್ ಆ್ಯಂಡ್ ಮಾರ್ಜಿನಲ್ ಕಾಸ್ಟ್ ಇಷ್ಟನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್ ವಿತ್ ಎ ಪ್ರಾಬ್ಲಮ್. Here question from the question paper 2014, they asked to calculate fixed cost, variable cost, average cost, marginal cost from the following data. ಇಲ್ಲಿ ಫಿಕ್ಸ್ಡ್ ಕಾಸ್ಟ್, ವೇರಿಯಬಲ್ ಕಾಸ್ಟ್, ಆ್ಯಾವ್ರೇಜ್ ಕಾಸ್ಟ್ ಮತ್ತು ಮಾರ್ಜಿನಲ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಪ್ರಾಬ್ಲಮ್ಗಳು ಕೊಟ್ಟಿದ್ದಾರೆ. ಸೊ ಏನು ಡೇಟಾ ಕೊಟ್ಟಿದ್ದಾರೆ ಅಂದರೆ ಔಟ್ಪುಟ್ ಕೊಟ್ಟಿದ್ದಾರೆ, ಯೂನಿಟ್ಸಲ್ಲಿದೆ. ಔಟ್ಪುಟ್ ಅಂದರೆ 0 ಯೂನಿಟ್ಸ್, 1 ಯೂನಿಟ್ಸ್, 2 ಯೂನಿಟ್ಸ್, 3 ಯೂನಿಟ್ಸ್, 4 ಯೂನಿಟ್ಸ್, 5 ಯೂನಿಟ್ಸ್. ದೆನ್ ಟೋಟಲ್ ಕಾಸ್ಟ್ ಎಷ್ಟು ಖರ್ಚಾಗಿದೆ. ಟೋಟಲ್ ಕಾಸ್ಟ್ ಅಂದರೆ ಇದು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ವೇರಿಯಬಲ್ ಕಾಸ್ಟ್ ಸೇರಿಸಿ ಎಷ್ಟಾಗಿದೆ ಅಂದರೆ 60. 0 ಔಟ್ಪುಟ್ ಇದ್ದಾಗಲೂ ಕೂಡ 60, 1 ಔಟ್ಪುಟ್ ಇದ್ದಾಗ 70, 2 ಔಟ್ಪುಟ್ ಇದ್ದಾಗ 90 rupees, 3 ಔಟ್ಪುಟ್ ಇದ್ದಾಗ 105, 4 ಔಟ್ಪುಟ್ ಇದ್ದಾಗ 120, 5 ಔಟ್ಪುಟ್ ಇದ್ದಾಗ 150 ಟೋಟಲ್ ಕಾಸ್ಟ್ ಖರ್ಚಾಗಿದೆ. ಈ ಡೇಟಾನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವೇನು ಕಂಡು ಫಿಕ್ಸ್ಡ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ದೆನ್ ವೇರಿಯಬಲ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು, ಆ್ಯಾವ್ರೇಜ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು, ಮಾರ್ಜಿನಲ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಈ ಪ್ರಾಬ್ಲಮಲ್ಲಿ ಟೋಟಲ್ ಕಾಸ್ಟ್ ಕೊಟ್ಟಿದ್ರೆ, ಔಟ್ಪುಟ್ ಕೊಟ್ಟಿದ್ರೆ, ಬಟ್ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿಲ್ಲ, ಕ್ಯಾಲ್ಕುಲೇಷನ್ ಮಾಡಬೇಕು. ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ, ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲಿ ಟೋಟಲ್ ಕಾಸ್ಟ್ ಅಂದರೆ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ವೇರಿಯಬಲ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ್ ಅಥವಾ ವೇರಿಯಬಲ್ ಕಾಸ್ಟ್ ಎರಡರಲ್ಲಿ ಒಂದು ಕೊಟ್ಟಿದ್ರು ನಾವು ಇದೆಲ್ಲವನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದಿತ್ತು, ಬಟ್ ಎರಡೂ ಕೊಟ್ಟಿಲ್ಲ. ಆದ್ದರಿಂದ ಇಲ್ಲಿ ನಾವು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಫಸ್ಟ್ ಟೇಬಲ್ ಈ ಥರ ಹಾಕ್ಕೊಳ್ಬೇಕಾಗುತ್ತೆ. ಫಸ್ಟ್ ಟೇಬಲ್ಲಿ ಔಟ್ಪುಟ್ ತೊಗೊಳ್ಬೇಕು, 0, 1, 2, 3, 4, 5. ಸೆಕೆಂಡ್ ಕಾಲಮಲ್ಲಿ ಟೋಟಲ್ ಕಾಸ್ಟ್ನ ಬರ್ಕೊಳ್ಬೇಕು, 60, 70, 90, 105, 120, 150. ಮೂರನೇ ಕಾಲಮಲ್ಲಿ ಇಲ್ಲಿ ವೇರಿಯಬಲ್ ಕಾಸ್ಟ್ ಮತ್ತು ಫಿಕ್ಸ್ಡ್ ಕಾಸ್ಟ್ ಕೊಟ್ಟರೆ ವೇರಿಯಬಲ್ ಕಾಸ್ಟ್ ಪ್ಲಸ್ ಫಿಕ್ಸ್ಡ್ ಕಾಸ್ಟಿಗೂ ಟೋಟಲ್ ಕಾಸ್ಟ್ ಮಾಡ್ಬೋದು. ಬಟ್ VC ಮತ್ತು FC ಕೊಟ್ಟಿಲ್ಲ, ಆದ್ದರಿಂದ ಮೂರನೇದು ನಾವು MC ಕ್ಯಾಲ್ಕುಲೇಷನ್ ಮಾಡಬೇಕು, ಮಾರ್ಜಿನಲ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಮಾರ್ಜಿನಲ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? ಹಿಯರ್ ಐ ಹ್ಯಾವ್ ಗಿವನ್ ಫಾರ್ಮುಲಾ TCN minus 1. ಏನು ಮಾರ್ಜಿನಲ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂದರೆ 60 ಹಿಯರ್ ಫಸ್ಟ್ 0 ಔಟ್ಪುಟ್ ಇದ್ದಾಗ ಮಾರ್ಜಿನಲ್ ಕಾಸ್ಟ್ ಏನಾಗುತ್ತೆ 0 ಆಗುತ್ತೆ. ಎರಡನೇ ಔಟ್ಪುಟ್ ಅಂದರೆ ಸೆಕೆಂಡ್ ಸ್ಟೇಜಲ್ಲಿ ಔಟ್ಪುಟ್ 1 ಇದ್ದಾಗ ಟೋಟಲ್ ಕಾಸ್ಟ್ ಎಷ್ಟಾಯಿತು? 70 rupees ಆಯಿತು. ಅಂದರೆ 60ಇಂದ 70ಗೆ ರೈಸ್ ಆಯಿತು, ಅಂದರೆ ಚೇಂಜಸ್ ಏನಾಯಿತು? 10 rupees ಚೇಂಜ್ ಆಯಿತು. ಸೊ ಮಾರ್ಜಿನಲ್ ಕಾಸ್ಟ್ ಈಸ್ 0 ಔಟ್ಪುಟ್ಟಿಂದ 1 ಔಟ್ಪುಟ್ಟಿಗೆ ಹೋದಾಗ 60 rupeesಯಿಂದ 70 rupees ರೈಸ್ ಆಯಿತು, ಅಂದರೆ 70 minus 60 = 10. ನೆಕ್ಸ್ಟ್ ಮಾರ್ಜಿನಲ್ ಕಾಸ್ಟ್ ಎರಡನೇ ಯೂನಿಟಲ್ಲಿ 90 minus 70 = 20. ನೆಕ್ಸ್ಟ್ ಥರ್ಡ್ ಯೂನಿಟಲ್ಲಿ 105 minus 90 = 15. Then 120 minus 105, 15. So 150 minus 120 = 30. ಹೀಗೆ ಮಾರ್ಜಿನಲ್ ಕಾಸ್ಟ್ TCN minus 1 ಅಂದರೆ 70 minus 60, 90 minus 70, 105 minus 90, 120 minus 105, 15, 150 minus 120 = 30. ಸೊ ಇದು ಮಾರ್ಜಿನಲ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ವಿ. ಮೂರನೇ ಸ್ಟೇಜಲ್ಲಿ ವೇರಿಯಬಲ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಬೋದು. ವೇರಿಯಬಲ್ ಕಾಸ್ಟ್ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ವೇರಿಯಬಲ್ ಕಾಸ್ಟ್ಗೆ ಫಸ್ಟ್ ಫಾರ್ಮುಲಾ ಅಪ್ಲಿಕೇಬಲ್ ಆಗಲ್ಲ, ಯಾಕೆಂದರೆ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಕೊಟ್ಟಿಲ್ಲ. ಹಾಗಾಗಿ ಸೆಕೆಂಡ್ ಫಾರ್ಮುಲಾ ಅಪ್ಲಿಕೇಬಲ್ ಆಗುತ್ತೆ. ಏನು? ಟೋಟಲ್ ಆಫ್ ಮಾರ್ಜಿನಲ್ ಕಾಸ್ಟ್. ಟೋಟಲ್ ಆಫ್ ಮಾರ್ಜಿನಲ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ರೆ VC ಕಂಡುಹಿಡಿಬೋದು ಸಿಂಪಲ್ಲಾಗಿ. ಹೇಗೆ ಅಂದರೆ ಟೋಟಲ್ ಆಫ್ ಮಾರ್ಜಿನಲ್ ಕಾಸ್ಟಲ್ಲಿ 0 ಫಸ್ಟ್ 0 ಯೂನಿಟ್ಸ್ಗೆ ವೇರಿಯಬಲ್ ಕಾಸ್ಟ್ 0 ಆಗುತ್ತೆ. ದೆನ್ 0, 10, 0 plus 10, 10. ದಿಸ್ 10 ಅಂದರೆ ವೇರಿಯಬಲ್ ಕಾಸ್ಟ್ 10 ಆಯಿತು. 10 plus 20, 30, 30 plus 15, 45, 45 plus 15, 60, 60 plus 30, 90. So variable cost can be calculated the total of marginal cost in the sense 0 plus 10, 10, 10 plus 20, 30, 30 plus 15, 45, 45 plus 15, 60, 60 plus 30, 19. ಈ ಮಾರ್ಜಿನಲ್ ಕಾಸ್ಟ್ ಟೋಟಲ್ಗೆ ವೇರಿಯಬಲ್ ಕಾಸ್ಟ್ ಅಂತ ಕರೆಯೋದು.
ಇನ್ ವೇರಿಯಬಲ್ ಕಾಸ್ಟ್ ಈಗ ಮೂರನೇ ನಾವು ಫಸ್ಟ್ ಈ ಫಿಕ್ಸ್ಡ್ ಕಾಸ್ಟ್ ವೇರಿಯಬಲ್ ಕಾಸ್ಟ್ ಕಂಡುಹಿಡ್ಕೊಂಡ್ವಿ. ನೆಕ್ಸ್ಟ್ ಫಿಕ್ಸ್ಡ್ ಕಾಸ್ಟ್ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂದರೆ ಫಿಕ್ಸ್ಡ್ ಕಾಸ್ಟ್ ಏನು ಅಂತಂದರೆ ಇಟ್ ಈಸ್ the fixed cost is zero output total cost in zero output. ಝೀರೋ ಔಟ್ಪುಟ್ಟಲ್ಲಿ ಏನು ಟೋಟಲ್ ಕಾಸ್ಟ್ ಇರುತ್ತೆ ಅದೇ ಫಿಕ್ಸ್ಡ್ ಕಾಸ್ಟ್. ಝೀರೋ ಔಟ್ಪುಟ್ಟಲ್ಲಿ ಏನು ಟೋಟಲ್ ಕಾಸ್ಟ್ ಬರುತ್ತೆ ಅದೇ ಏನಾಗುತ್ತೆ ಫಿಕ್ಸ್ಡ್ ಕಾಸ್ಟ್ ಆಗುತ್ತೆ. ದಿಸ್ ಫಿಕ್ಸ್ಡ್ ಕಾಸ್ಟ್ ರಿಮೈನ್ ಕಾನ್ಸ್ಟೆಂಟ್. ಈ ಟೋಟಲ್ ಕಾಸ್ಟ್ ಫಸ್ಟ್ ಝೀರೋ ಔಟ್ಪುಟ್ಟಲ್ಲಿ ಏನು ಟೋಟಲ್ ಕಾಸ್ಟ್ ಇದೆ ದಿಸ್ ಇಸ್ ರಿಮೈನ್ ಕಾನ್ಸ್ಟೆಂಟ್ ಫಾರ್ ಆಲ್ ದಿ ಲೆವೆಲ್ ಆಫ್ ಔಟ್ಪುಟ್. 1 2 3 4 5 level of output 60 rupees ಆಗುತ್ತೆ ರಿಮೈನ್ ಕಾನ್ಸ್ಟೆಂಟ್. ಸೊ ವಿ ಕ್ಯಾಲ್ಕುಲೇಟೆಡ್ ಫಿಕ್ಸ್ಡ್ ಕಾಸ್ಟ್ ವೇರಿಯಬಲ್ ಕಾಸ್ಟ್. ಝೀರೋ ಔಟ್ಪುಟ್ಟಲ್ಲಿ ಏನು ಟೋಟಲ್ ಕಾಸ್ಟ್ ಬರುತ್ತೆ ಅದೇ ವೇರಿಯಬಲ್ ಫಿಕ್ಸ್ಡ್ ಕಾಸ್ಟ್. ಈ ಫಿಕ್ಸ್ಡ್ ಕಾಸ್ಟ್ ಎಲ್ಲ ಔಟ್ಪುಟ್ಗಳಲ್ಲೂ ಸೇಮ್ ಇರುತ್ತೆ. ನಾವು ವಿ ಹ್ಯಾವ್ ಕ್ಯಾಲ್ಕುಲೇಟ್ ವೇರಿಯಬಲ್ ಕಾಸ್ಟ್ ಫಿಕ್ಸ್ಡ್ ಕಾಸ್ಟ್. ನೆಕ್ಸ್ಟ್ ಆ್ಯಾವ್ರೇಜ್ ಕಾಸ್ಟ್. ಆ್ಯಾವ್ರೇಜ್ ಕಾಸ್ಟ್ ಅಂದರೆ ಟೋಟಲ್ ಕಾಸ್ಟ್ ಡಿವೈಡ್ ಬೈ ಔಟ್ಪುಟ್. ಟೋಟಲ್ ಕಾಸ್ಟ್ ಎಷ್ಟು 60 ಅಂದರೆ ಟೋಟಲ್ ಕಾಸ್ಟ್ 60 ಡಿವೈಡ್ ಬೈ ಝೀರೋ 70 divided by 1 70, 90 divided by 2 45, 100 divided by 3 35, then 120 divided by 4 30, 150 divided by 5 30. Then average fixed cost ಝೀರೋ ಔಟ್ಪುಟ್ಗೆ ಝೀರೋ ಇರುತ್ತೆ. ದೆನ್ ಸೆಕೆಂಡ್ ಔಟ್ಪುಟ್ಲಿ 60 ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ ಅಂದರೆ ಇಲ್ಲಿ 60 ಇದೆ. 60 ಡಿವೈಡ್ ಬೈ 1 60, 60 ಡಿವೈಡ್ ಬೈ 2 30, 60 ಡಿವೈಡ್ ಬೈ 3 20, 60 ಡಿವೈಡ್ ಬೈ 4 15, 60 ಡಿವೈಡ್ ಬೈ 5 12. ದೆನ್ ಆ್ಯಾವ್ರೇಜ್ ವೇರಿಯಬಲ್ ಕಾಸ್ಟ್ ಡಿವೈಡ್ ಬೈ ಔಟ್ಪುಟ್. ಝೀರೋ ಔಟ್ಪುಟ್ಗೆ ಝೀರೋ. ದೆನ್ 10 ಡಿವೈಡ್ ಬೈ 1 10, 30 ಡಿವೈಡ್ ಬೈ 2 15, 45 divided by 3 15, 60 divided by 4 15, 90 divided by 5 18. So this is how we are going to calculate the cost in cost output relations. ಕಾಸ್ಟ್ ಅನಾಲಿಸಲ್ಲಿ ಕಾಸ್ಟ್ ಔಟ್ಪುಟ್ ರಿಲೇಷನ್ ಶಾರ್ಟ್ ರನ್, ಇದು ಶಾರ್ಟ್ ರನ್ನಲ್ಲಿ ಹೀಗೆ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಇನ್ 2015 ಕ್ವಶನ್ ಪೇಪರ್ ನೋಡಿದಾಗ ಸೇಮ್ ಆ್ಯಾವ್ರೇಜ್ ಫಿಕ್ಸ್ಡ್ ಕಾಸ್ಟ್, ಆ್ಯಾವ್ರೇಜ್ ವೇರಿಯಬಲ್ ಕಾಸ್ಟ್, ಆ್ಯಾವ್ರೇಜ್ ಕಾಸ್ಟ್, ಮಾರ್ಜಿನಲ್ ಕಾಸ್ಟ್ ಕೇಳಿದ್ದಾರೆ. ಕೊಟ್ಟಿರ್ತಕ್ಕಂಥ ಡೀಟೇಲ್ಸ್ ಏನಿದೆ ಔಟ್ಪುಟ್ ಮತ್ತು ಟೋಟಲ್ ಕಾಸ್ಟ್. ಔಟ್ಪುಟ್ ಮತ್ತು ಟೋಟಲ್ ಕಾಸ್ಟ್ ಇದೆ. ಔಟ್ಪುಟ್ ಯಾವತ್ತು 0 ಯೂನಿಟ್ಸ್ ಅಂದರೆ ಫಸ್ಟ್ ಪ್ರೊಡಕ್ಷನ್ಸಲ್ಲಿ ಯೂನಿಟ್ ಪ್ರೊಡ್ಯೂಸ್ ಆಗಲ್ಲ, 0 ಇರುತ್ತೆ. ಸೆಕೆಂಡಲ್ಲಿ 1 ಯೂನಿಟ್ ಆಯಿತು, ನೆಕ್ಸ್ಟ್ ಸೆಕೆಂಡ್ 2 ಯೂನಿಟ್ ಆಯಿತು, 3 ಯೂನಿಟ್ ಆಯಿತು, 4 ಯೂನಿಟ್ ಆಯಿತು, 5 ಯೂನಿಟ್ ಆಯಿತು. ಹೀಗೆ ಯೂನಿಟ್ಸ್ ಪ್ರಾಡಕ್ಟ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರೊಡಕ್ಷನ್ 0 ಇದ್ದರೂ ಕೂಡ ಟೋಟಲ್ ಕಾಸ್ಟ್ ಯಾವಾಗಲೂ ಇರುತ್ತೆ. ಟೋಟಲ್ ಕಾಸ್ಟ್ ಇದೆ, ಫಸ್ಟ್ ಕಾಸ್ಟ್ ಎಕ್ಸ್ಪೆಂಡಿಚರ್ ಮಾಡಲೇಬೇಕಾಗುತ್ತೆ. ಸೊ ಟೋಟಲ್ ಕಾಸ್ಟ್ 100 ಇದೆ. ನೆಕ್ಸ್ಟ್ 110, 116, 130, 148, 180. ಈ ಇನ್ಫಾರ್ಮೇಷನ್ ತೊಗೊಂಡ್ಬಿಟ್ಟು ಆ್ಯಾವ್ರೇಜ್ ಫಿಕ್ಸ್ಡ್ ಕಾಸ್ಟ್ ಕಂಡುಹಿಡಬೇಕು, ಆ್ಯಾವ್ರೇಜ್ ವೇರಿಯಬಲ್ ಕಾಸ್ಟ್ ಕಂಡುಹಿಡಬೇಕು, ಆ್ಯಾವ್ರೇಜ್ ಕಾಸ್ಟ್ ಕಂಡುಹಿಡಬೇಕು, ಮಾರ್ಜಿನಲ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲಿ ಆ್ಯಾವ್ರೇಜ್ ಕಾಸ್ಟ್ ಕಂಡುಹಿಡಬೇಕು ಆದರೂ ಕೂಡ ನಾವೇನು ಆ್ಯಾವ್ರೇಜ್ ಫಿಕ್ಸ್ಡ್ ಕಾಸ್ಟ್ ಕಂಡುಹಿಡಬೇಕು ಅಂದರೆ ಫಿಕ್ಸ್ಡ್ ಕಾಸ್ಟ್ ಕಂಡುಹಿಡ್ಕೊಳ್ಬೇಕು. ಆ್ಯಾವ್ರೇಜ್ ವೇರಿಯಬಲ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ವೇರಿಯಬಲ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ದೆನ್ ಆ್ಯಾವ್ರೇಜ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಬಟ್ ಆ್ಯಾವ್ರೇಜ್ ಕಾಸ್ಟ್ ಅಂದರೆ ಟೋಟಲ್ ಕಾಸ್ಟ್ ಕೊಟ್ಟಿದ್ದಾರೆ ಮಾಡ್ಬೋದು. ದೆನ್ MC ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಹಾಗಾಗಿ ನಾವು ಫಾರ್ಮೆಟ್ ವೈಸ್ ಫಸ್ಟ್ ಔಟ್ಪುಟ್ ತೊಗೊಳ್ಬೇಕು, ನೆಕ್ಸ್ಟ್ ಟೋಟಲ್ ಕಾಸ್ಟ್ ಬರ್ಕೊಳ್ಬೇಕು ಹಾಗೇ. ದೆನ್ ನೆಕ್ಸ್ಟ್ ಮಾರ್ಜಿನಲ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ದೆನ್ ವೇರಿಯಬಲ್ ಕಾಸ್ಟ್, ಫಿಕ್ಸ್ಡ್ ಕಾಸ್ಟ್, ಆ್ಯಾವ್ರೇಜ್ ಫಿಕ್ಸ್ಡ್ ಕಾಸ್ಟ್, ಆ್ಯಾವ್ರೇಜ್ ವೇರಿಯಬಲ್ ಕಾಸ್ಟ್. ಟೋಟಲ್ ಕಾಸ್ಟ್ ಅವರೇ ಕೊಟ್ಟಿದ್ದಾರೆ 100, 110, 160, 130, 148, 180. ನೆಕ್ಸ್ಟ್ ಮಾರ್ಜಿನಲ್ ಕಾಸ್ಟ್ ಹೇಳಿದೆ ನಾನು TCN -1 ಅಂದರೆ 0 ಔಟ್ಪುಟ್ಗೆ 0 ಇರುತ್ತೆ. ಸೆಕೆಂಡ್ ಔಟ್ಪುಟ್ಗೆ ಅಂದರೆ 1 ಔಟ್ಪುಟ್ ಇನ್ಕ್ರೀಸ್ ಆದಾಗ 110 - 100 10, 116 - 10 6, 130 - 16 14, 148 - 130 18, 180 - 40 32. ದೆನ್ ವೇರಿಯಬಲ್ ಕಾಸ್ಟ್ ಅಂದರೆ ವೇರಿಯಬಲ್ ಕಾಸ್ಟ್ ಅಂದರೆ ಟೋಟಲ್ ಆಫ್ ಮಾರ್ಜಿನಲ್ ಕಾಸ್ಟ್ ಅಂದರೆ ಝೀರೋ ಔಟ್ಪುಟ್ಗೆ 0 ಇರುತ್ತೆ. ಸೆಕೆಂಡ್ ಔಟ್ಪುಟ್ಗೆ ವೇರಿಯಬಲ್ ಕಾಸ್ಟ್ ಅಂದರೆ 0 + 10 10, 10 + 6 16, 16 + 14 30, 30 + 18 48, 48 + 32 80. ಈಗ ಫಿಕ್ಸ್ಡ್ ಕಾಸ್ಟ್ ಹೇಳಿದೆ ನಾನು 0 ಔಟ್ಪುಟ್ಟಲ್ಲಿ ಏನು ಟೋಟಲ್ ಕಾಸ್ಟ್ ಇರುತ್ತೆ ಅದೇ ಫಿಕ್ಸ್ಡ್ ಕಾಸ್ಟ್ ಫಾರ್ ಆಲ್ ದಿ ಔಟ್ಪುಟ್ಸ್. ನೆಕ್ಸ್ಟ್ ಆ್ಯಾವ್ರೇಜ್ ಕಾಸ್ಟ್ ಟೋಟಲ್ ಕಾಸ್ಟ್ ಡಿವೈಡ್ ಬೈ ಔಟ್ಪುಟ್. ದೆನ್ AFC ಅಂದರೆ ಫಿಕ್ಸ್ಡ್ ಕಾಸ್ಟ್ ಡಿವೈಡ್ ಬೈ ಔಟ್ಪುಟ್.
ABC ಅಂದರೆ ವೇರಿಯಬಲ್ ಕಾಸ್ಟ್ ಡಿವೈಡ್ ಬೈ ಔಟ್ಪುಟ್. ಆ್ಯಾವ್ರೇಜ್ ಫಿಕ್ಸ್ಡ್ ಕಾಸ್ಟ್, ಆ್ಯಾವ್ರೇಜ್ ವೇರಿಯಬಲ್ ಕಾಸ್ಟ್. ಇಲ್ಲಿ ಒಂದು ಕ್ರಾಸ್ ವೆರಿಫಿಕೇಷನ್ ಮಾಡೋದು. ಟೋಟಲ್ ಕಾಸ್ಟ್ ಅಂತ ಅಂದರೆ ಏನು ಹೇಳಿದೆ ಅಂದರೆ ವೇರಿಯಬಲ್ ಕಾಸ್ಟ್ ಪ್ಲಸ್ ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳಿದೆ. ನೋಡೋಣ. 100 ಪ್ಲಸ್ 0 100, 100 ಪ್ಲಸ್ 10 110, 100 ಪ್ಲಸ್ 16 116. ಇಟ್ಸ್ ರೈಟ್. 100 ಪ್ಲಸ್ 30 130, 100 ಪ್ಲಸ್ 48 148, 100 plus 80 180. So it's matching. Total cost is matching with variable cost plus fixed cost. So this is how we are going to calculate the various cost in